ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ BSc ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಸೆಕೆಂಡ್ ಯೂನಿಟಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತಿದೆ. ಅದರಲ್ಲಿ ಎರಡನೇ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆ್ಯಂಡ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೆ ಒಟ್ಟು 4 ಟೈಪ್ ಆಫ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಅದು ಅಗೇನ್ ವಿತ್ ಅ ಡಿಫ್ರೆಂಟ್ ಕಾಂಬಿನೇಷನ್. ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಇರ್ಬೋದು, ಇಲ್ಲ ಅಂತಂದರೆ ವೀಕ್ ಆ್ಯಸಿಡ್ ವೀಕ್ ಬೇಸ್ ಇರ್ಬೋದು, ಒಂದು ಸ್ಟ್ರಾಂಗು ಒಂದು ವೀಕ್ ಇರ್ಬೋದು. ಆ ರೀತಿಯಾಗಿ ನಿಮಗೆ ಒಟ್ಟು 4 ಟೈಪ್ ಆಫ್ ಆ್ಯಸಿಡ್ಸು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ 4 ಟೈಪ್ ಆ್ಯಸಿಡ್ಸನ್ನು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂದ್ರೇನು, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನು, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ನೀವು ನೋಡೋದಾದರೆ ನಿಮಗೆ ಏನಿದೆ ಅಂತಂದರೆ ಹೈಡ್ರಾಲಿಸಿಸ್ ಕ್ಯಾಲ್ಕುಲೇಷನ್ ಆಫ್ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆ್ಯಂಡ್ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂಡ್ pH ಫಾರ್ ಡಿಫ್ರೆಂಟ್ ಸಾಲ್ಟ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, 4 ಬೇರೆ ಬೇರೆ ಸಾಲ್ಟ್ಗೆ 4 ಬೇರೆ ಬೇರೆ ವೀಡಿಯೋಗಳ ಥರ, ಯಾಕೆಂದರೆ ಒಂದೇ ವಿಡಿಯೋದಲ್ಲಿ 4 ಹೇಳಿದ್ರೆ ಲೆಂದಿ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್ದು ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ವೀಕ್ ಆ್ಯಸಿಡ್ ಮತ್ತು ವೀಕ್ ಬೇಸು ಕಂಬೈನ್ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ, ಆ ಸಾಲ್ಟ್ಗೆ ನಾವೇನಂತ ಕರಿತೀವಿ, ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್ ಅಂತ ಕರಿತೀವಿ. ಇದನ್ನು ನಾವೇನು ಮಾಡಬೇಕು, ಹೈಡ್ರಾಲಿಸಿಸ್ ಮಾಡಬೇಕು. ಅವಾಗ ಏನು ಬರುತ್ತಲ್ಲ ಕಾನ್ಸ್ಟೆಂಟ್ಗೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ನಾವೇನಂತ ಕರಿತೀವಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಈಸ್ ಅನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದಿ ಹೈಡ್ರಾಲಿಸಿಸ್ ರಿಯಾಕ್ಷನ್. ಅಂದರೆ ಈಗ ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಅಯಾನಿಕ್ ಈಕ್ವಿಲಿಬ್ರಿಯಾದ ಏನಾಗಿರುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇರುತ್ತೆ. There is a balance, there is an equilibrium between the backward reaction and a forward reaction, or there is an equilibrium between the ions and unionized solutions ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತಾ ಇದ್ದೀವಿ. ಈಗ ಹೈಡ್ರಾಲಿಸಿಸ್ ರಿಯಾಕ್ಷನ್ ಅಂದ್ರೇನು, ನಮ್ಗೆ ಬಂದಿರುವಂಥ ಸಾಲ್ಟ್ಗೆ ವಾಟರ್ನ ಆ್ಯಡ್ ಮಾಡ್ತಾ ಇದ್ವಿ. ಆ ರಿಯಾಕ್ಷನ್ಗೆ ಏನಂತ ಕರಿತೀನಿ ನಾನು, ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀನಿ. ಆ ರಿಯಾಕ್ಷನಲ್ಲಿ ನಿಮಗೆ ಬರುವಂಥ ಕಾನ್ಸ್ಟೆಂಟ್ ಏನಿದೆಯಲ್ಲ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿದೆಯಲ್ಲ, ಅದಕ್ಕೆ ನಾನೇನಂತ ಕರಿತೀನಿ, ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಈಸ್ ಅನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಹೈಡ್ರಾಲಿಸಿಸ್ ರಿಯಾಕ್ಷನ್. ನಾನು ಹೇಳ್ದಂಗೆ ನಾನು ತೊಗೊಳ್ಳೋವಂಥ ಸಾಲ್ಟ್ ಏನಾಗಿದೆ ಅಂದರೆ ವೀಕ್ ಆ್ಯಸಿಡ್ ವೀಕ್ ಬೇಸ್ದು ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಎಕ್ಸಾಂಪಲು ಅಮೋನಿಯಂ ಅಸಿಟೇಟ್ನ ತೊಗೊಳ್ತಾ ಇದ್ದೀನಿ. ಅಮೋನಿಯಂ ಅಸಿಟೇಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ, ವೀಕ್ ಆ್ಯಸಿಡ್ ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಎರಡೂ ಕಂಬೈನ್ ಆದಾಗ ನಿಮಗೆ ಬರುತ್ತೆ. ಸೊ ನಾನೀಗ ಸಾಲ್ಟ್ನ ತೊಗೊಂಡಿದ್ದೀನಿ. ಆ ಸಾಲ್ಟ್ಗೆ ಏನು ಮಾಡಬೇಕು, ವಾಟರ್ನ ಹಾಕ್ತಾ ಇದ್ದೀನಿ. ಹೈಡ್ರಾಲಿಸಿಸ್ ಆಫ್ ದಟ್ ಸಾಲ್ಟ್ ಐ ಹ್ಯಾವ್ ಟು ಡೂ ಇಟ್. ಯಾವ ಥರ ಸಾಲ್ಟ್ ಅದು, ಸಾಲ್ಟ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಎನ್ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್ ಇದೆ. ಆ ಸಾಲ್ಟ್ ಇದೆ, ಆ ಸಾಲ್ಟ್ಗೆ ವಾಟರ್ ಹಾಕ್ತಾ ಇದ್ದೀನಿ. ಆವಾಗ ನನಗೇನಾಗುತ್ತೆ ಅಂದರೆ, ಸಾಲ್ಟ್ ಏನಾಗುತ್ತೆ, CH3COO ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ ಇನ್ ವಾಟರ್. ದೇ ಗೆಟ್ ಅಯನೈಸ್ಡ್ ಇನ್ ವಾಟರ್. ಅದೇ ಥರ NH4 ಆಗುತ್ತೆ. ಆದರೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆಯಲ್ಲ, ಆಸಿಡ್ ಮತ್ತು ಬೇಸ್ ಏನಿದೆಯಲ್ಲ, ದೇ ಆರ್ ವೀಕ್ ಇನ್ ನೇಚರ್, ದೇರ್ಫೋರ್ ದೇ ಡು ನಾಟ್ ಅಂಡರ್ಗೋ ಅಯನೈಸೇಷನ್. ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಕಂಪ್ಲೀಟ್ 100% ಅಯನೈಸೇಷನ್ ಆಗಲ್ಲ. ದೇರ್ ವಿಲ್ ಬಿ ಅನ್ಅಯನೈಸ್ಡ್ ಫಾರ್ಮ್ ಇರುತ್ತೆ. ಹಾಗಾಗಿ ಫ್ರೀ ಆಸಿಡ್ ಫ್ರೀ ಬೇಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಹಾಕ್ತೀನಿ. ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅವಾಗ ಏನು ಮಾಡ್ತೀನಿ, Kನ ತೊಗೊಳ್ತೀನಿ. ಆವಾಗ K ಈಸ್ ಈಕ್ವಲ್ ಟು ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೋಲಾರ್ ಆ್ಯಕ್ಟಿವ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ರಿಯಾಕ್ಟೆಂಟ್ಸ್ ಏನಿದೆಯಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ ಅಂತಂದರೆ, ಅದು ಈಕ್ವಿಲಿಬ್ರಿಯಂ K ಅಂತ ಕರಿತೀನಿ, ರೇಟ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಆ್ಯಂಡ್ ಎ ಬೇಸ್, that is the molar concentration of CH3COOH and NH4OH divided by reactants ಏನಿದೆ ಅಂತಂದರೆ ಅದನ್ನು ತೊಗೊಂಡಿದ್ದೀನಿ. ಆದರೆ ಇಲ್ಲಿ ವಾಟರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ಎಕ್ಸಸ್ ಆಗಿರೋದಕ್ಕೋಸ್ಕರ ವಾಟರ್ನ ಆ ಕಡೆ ತೊಗೊಳ್ತೀನಿ. ಆವಾಗ ನನಗೆ ಏನು ಕಾನ್ಸ್ಟೆಂಟ್ ಬರುತ್ತಲ್ಲ, ಆ ಕಾನ್ಸ್ಟೆಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕರಿತೀನಿ ಇಲ್ಲಿ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ನೋಡ್ಕೋಬೇಕು ಹೇಗಾಗಿದೆ ಅಂತ. ಅಪ್ಲೈಂಗೆ ಲಾ ಆಫ್ ಮಾಸ್ ಆ್ಯಕ್ಷನ್. ಲಾ ಆಫ್ ಮಾಸ್ ಆ್ಯಕ್ಷನ್ ಏನು ಹೇಳುತ್ತೆ ಅಂದರೆ, ಈ CH3COOH ರಿಯಾಕ್ಟೆಂಟ್ಸ್ ಏನಿರುತ್ತಲ್ಲ ಅದರದ್ದು ಮೋಲಾರ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ದಿ molar concentration of the product divided by the molar concentration of the reactant ನ ತಗೊಂಡಾಗ ನನಗೆ ಈ ಕಾನ್ಸ್ಟೆಂಟ್ ಬರುತ್ತೆ. ಅದಕ್ಕೆ ನಾನು ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಆದರೆ ಈ ವಾಟರ್ ನಾನು ಏನು ಮಾಡ್ತೀನಿ, ಈ ಕಡೆಗೆ ತೊಗೊಳ್ತೀನಿ, ವಾಟರ್ ಇಂಟು K ತೊಗೊಳ್ತೀನಿ. ಆವಾಗ ನನಗೆ ಹೊಸ ಕಾನ್ಸ್ಟೆಂಟ್
ಕಾನ್ಸ್ಟೆಂಟ್ ಬರುತ್ತೆ. ಆ ಕಾನ್ಸ್ಟೆಂಟ್ಗೆ ನಾನು ಏನಂತ ಕರಿತೀನಿ ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಹೈಡ್ರಾಲಿಸಿಸ್ ರಿಯಾಕ್ಷನ್ ಅಂತ ಕರಿತೀನಿ, ಇಲ್ಲಾಂದರೆ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಕರಿತೀನಿ. ಸೊ ಕೆ ಎಚ್ ಏನಾಯಿತು ನನಗೆ, CH3COOH NH4 molar concentration of acetic acid and ammonium hydroxide divided by ionic form of CH3COO minus NH4. ಇದನ್ನ ಈಕ್ವೇಷನ್ 1 ಅಂತ ಇಟ್ಕೊಳ್ಳೋಣ. KHಗೆ ನಾನು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಕರಿತೀನಿ. ಆದರೆ ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ ಇನ್ ಎನ್ ಈಕ್ವೇಷನ್ ಇನ್ ಎ ಸೊಲ್ಯೂಷನ್. ಅದೇನಾಯಿತು, CH3COOH ಏನಾಗುತ್ತೆ, CH3COO minus H plus ಆಗಿ ಸ್ಪ್ಲಿಟ್ ಆಗುತ್ತೆ. NH4OH ಏನಾಗುತ್ತೆ, NH4 plus OH ಆಗಿ ಸ್ಪ್ಲಿಟ್ ಆಗುತ್ತೆ. ವಾಟರ್ ಏನಾಗುತ್ತೆ ಅಂದರೆ H ಪ್ಲಸ್ ಮತ್ತು OH ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಒಂದು ಆ್ಯಸಿಡ್ ಇದೆ, ಒಂದು ಬೇಸ್ ಇದೆ, ಒಂದು ವಾಟರ್ ಇದೆ. ಸೊ ಅದರದ್ದು ನಾನು ಏನು ಮಾಡ್ತೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ನಾನು ಡಿಗ್ರಿ ಆಫ್ ಕಾನ್ಸ್ಟೆಂಟ್ ಟು ದಿ KA KB KWಗೆ ಕನೆಕ್ಟ್ ಮಾಡಬೇಕು ಅಂದರೆ, ರಿಯಾಕ್ಟ್ ಮಾಡಬೇಕು ಅಂತಂದರೆ ನಾನು ಕೊಟ್ಟಿರುವಂಥ ಆ್ಯಸಿಡ್ನ ತೊಗೊಂಡಿದ್ದೀನಿ. ಆ್ಯಸಿಡ್ ಅಯನೈಸ್ ಆಗುತ್ತೆ, ನಾಟ್ ಕಂಪ್ಲೀಟ್ಲಿ ಅಯನೈಸ್ ಆಗಲ್ಲ, ಆಗುತ್ತೆ. ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ಡ್. ಅದೇ ಥರ ಬೇಸಲ್ಲೂ ಅದೇ ಥರ ಆಗುತ್ತೆ. ಅದೇ ಥರ KA ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. KA ಅಂದರೆ ಏನು, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಅನ್ ಆ್ಯಸಿಡ್. ಅದು ಅದೇ ಥರ ಬೈ ಅಪ್ಲೈಂಗ್ ದಿ ಲಾ ಆಫ್ ಮಾಸ್ ಆ್ಯಕ್ಷನ್ನೇ ತೊಗೊಳ್ತೀನಿ. ಸೊ ನನಗೆ ಪ್ರಾಡಕ್ಟ್ ಏನಾಗ್ತದೆ, CH3COO minus H plus. ಅದೇ ಥರ ರಿಯಾಕ್ಟೆಂಟ್ ಏನಾಗಿದೆ, CH3COO minus, ಅದು KI. ಅದೇ ಥರ KB ಮಾಡ್ತೀನಿ, ಅದೇ ಥರ KW ಮಾಡ್ತೀನಿ. ಇದನ್ನು ಈಕ್ವೇಷನ್ 2 ಅಂತೀನಿ, ಈಕ್ವೇಷನ್ 3 ಅಂತೀನಿ, ಈಕ್ವೇಷನ್ 4 ಎಲ್ಲದಕ್ಕೂ ನಾನು ಏನು ಮಾಡ್ತಾ ಇದ್ದೀನಿ, ಅಪ್ಲೈಂಗ್ ದಿ ಮಾಸ್ ಆಫ್ ಲಾ ಆಫ್ ಮಾಸ್ ಆ್ಯಕ್ಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಅನ್ ಆ್ಯಸಿಡ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಬೇಸ್, ಅದೇ ಥರ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ವಾಟರ್ನ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಬೈ ಡಿವೈಡಿಂಗ್ ದಿ ಈಕ್ವೇಷನ್ 4 ಬೈ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3. ಅಂದರೆ KW ಡಿವೈಡೆಡ್ ಬೈ KA ಇಂಟು KB ಮಾಡಿಕೊಂಡಾಗ ಏನು ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡೋಣ. KWಗೆ ಏನಾಗಿತ್ತು ನನಗೆ, H ಪ್ಲಸ್ ಮತ್ತು ಮೊಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್, ಮೊಲಾರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್, ಡಿವೈಡೆಡ್ ಬೈ KA ಮಾಡಬೇಕು. KAಗೆ ನನಗೇನಾಯಿತು, CH3COO minus H ಪ್ಲಸ್ ಡಿವೈಡೆಡ್ ಬೈ CH3COOH ಆಯಿತು. ಅದೇ ಥರ KB ತೊಗೊಂಡ್ರೆ Na ಪ್ಲಸ್ OH ಮೈನಸ್ NH4OH ಎಲ್ಲನೂ ಮೋಲಾರ್ ಕಾನ್ಸಂಟ್ರೇಷನಲ್ಲಿ ತೊಗೊಂಡಿದ್ದೀನಿ. ಸೊ ಈಗ ಏನೇನು ಕ್ಯಾನ್ಸಲ್ ಆಗುತ್ತಲ್ಲ ಅದು ಕ್ಯಾನ್ಸಲ್ ಔಟ್ ಮಾಡಿದಾಗ ನನಗೆ KW ಬೈ KA ಇಂಟು KB ತೊಗೊಂಡಾಗ ಏನಾಯಿತು ಅಂದರೆ CH3COOH NH4OH CH3COO minus NH4 ಪ್ಲಸ್ ಬಂತು, ವಿಚ್ ಇಸ್ ಈಕ್ವಲ್ ಟು KH ಅಂತ ಕರಿತೀನಿ. ಇದಕ್ಕೆ ನಾನೇನಂತ ಕರಿತೀನಿ ಅಂದರೆ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಆಫ್ ಎ ಸಾಲ್ಟ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ಎ ವೀಕ್ ಬೇಸ್ ಅಂತ ಹೇಳ್ತೀನಿ. ಸೊ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂದ್ರೇನು, ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ದಟ್ ಹ್ಯಾಸ್ ಬಿನ್ ಜನರೇಟೆಡ್, ದಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್ ಇನ್ ಎನ್ ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಬಿಟ್ವೀನ್ ಎ ಸಾಲ್ಟ್, ಹೈಡ್ರಾಲಿಸಿಸ್ ಆಫ್ ದಿ ಸಾಲ್ಟ್ ಆಗಿದೆ. ಹಾಗಾಗಿ KH ನಾನು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಅದೇ ಥರ ನಾವು ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಇನ್ನೊಂದು ಪದ ನಾವು ಯೂಸ್ ಮಾಡ್ತೀವಿ, ದ ಫ್ರ್ಯಾಕ್ಷನ್ ಆಫ್ ಟೋಟಲ್ ಸಾಲ್ಟ್ ವಿಚ್ ಈಸ್ ಹೈಡ್ರಲೈಸ್ಡ್ ಅಟ್ ಈಕ್ವಿಲಿಬ್ರಿಯಂ. ಈಗ ಈಕ್ವಿಲಿಬ್ರಿಯಮಲ್ಲಿ ಏನಾಗ್ತಾ ಇದೆ, ನಿಮ್ಮ ಸಾಲ್ಟು ಎಷ್ಟು ಹೈಡ್ರಲೈಸ್ ಆಗಿದೆ, ಈಕ್ವಿಲಿಬ್ರಿಯಮ್ ಇದೆ, ದೆರ್ ಇಸ್ ಎ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಬೋತ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಎ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಹೈಡ್ರಲೈಸ್ ಆಗಿದೆ, ಹೈಡ್ರಲೈಸ್ ಆದಾಗ ಕೆಲವೊಂದು ಅನೈನೈಸ್ಡ್ ಫಾರ್ಮಲ್ಲಿದೆ, ಕೆಲವೊಂದು ಐನೈಸ್ಡ್ ಫಾರ್ಮಲ್ಲಿದೆ. ಫ್ರ್ಯಾಕ್ಷನ್ ಆಫ್ ದಿ ಟೋಟಲ್ ಸಾಲ್ಟ್, ನಮ್ಮದು ಟೋಟಲ್ ಸಾಲ್ಟ್ ಏನಾಗಿದೆ ಅಟ್ ಈಕ್ವಿಲಿಬ್ರಿಯಂ ಎಷ್ಟು ಹೈಡ್ರಲೈಸ್ ಆಗಿದೆ, ಎಷ್ಟು ವಾಟರ್ಲಿ ಡಿಸಾಲ್ವ್ ಆಗಿದೆ, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ಇನಿಷಿಯಲ್ ಕಾನ್ಸಂಟ್ರೇಷನ್ನ C ಮೋಲ್ಸ್ ಪರ್ ಲೀಟರ್ ಅಂತ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ X ಇಸ್ ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಅಂದ್ಕೊಳ್ತೀನಿ ನಾನು. ಅಟ್ ಈಕ್ವಿಲಿಬ್ರಿಯಂ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ, ನಾವು ಎರಡು ತೊಗೊಂಡಿರುವಂಥದ್ದು ವೀಕ್ ಆ್ಯಸಿಡು, ವೀಕ್ ಬೇಸ್ನ ತೊಗೊಂಡಿದ್ದೀವಿ. ಹಾಗಾಗಿ ಸಾಲ್ಟ್ ಏನಾಗುತ್ತೆ, CH3COO minus NH4 ಪ್ಲಸ್ ವಾಟರ್, ಇಲ್ಲಿ CH3COOH ಪ್ಲಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಅನೈನೈಸ್ಡ್ ಫಾರ್ಮಲ್ಲೇ ಉಳ್ಕೊಳ್ಳುತ್ತೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ಆಲ್ಫಾ ಇಸ್ ದ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇನಿಷಿಯಲಿ ಏನಾಗ್ತಿದೆ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಎಷ್ಟಿತ್ತು, ಆಲ್ಫಾ ಇತ್ತು, CH3COO ಮೈನಸ್, ಅದೇ ಥರ NH4ದು ಆಲ್ಫಾ ಇತ್ತು, ವಾಟರ್ದು ಏನಿಲ್ಲ ಹಾಗೆ ತೊಗೊಳ್ತೀವಿ. ಆವಾಗ ಈ ಕಡೆಗೆ ತೊಗೊಂಡಾಗ ಡಿಗ್ರಿ ಆಫ್ ಹೈಡ್ರಾಲಿಸಿಸು 0 ತೊಗೊಳ್ತೀವಿ. ಆವಾಗ ಕಾನ್ಸಂಟ್ರೇಷನ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಾಯಿತು, C ಇಂಟು 1 ಮೈನಸ್ ಆಲ್ಫಾ ಫಾರ್ CH3COO ಮೈನಸ್, C ಇಂಟು 1 ಮೈನಸ್ ಆಲ್ಫಾ ಫಾರ್ NH4 ಪ್ಲಸ್, ಅದೇ ಥರ ಇಲ್ಲಿ CX ಮತ್ತು ಇಲ್ಲಿ CX ಆಯಿತು. ಸೊ ನನಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ KH ಫಾರ್ಮುಲಾ ಹಾಕ್ಕೊಳ್ತೀನಿ, C ಆಲ್ಫಾ ಇಂಟು C ಆಲ್ಫಾ ಹಾಕ್ಕೊಳ್ತೀನಿ,
ಡಿವೈಡೆಡ್ ಬೈ ಸಿ ಇಂಟು 1 ಮೈನಸ್ ಆಲ್ಫಾ ಸಿ ಇಂಟು 1 ಮೈನಸ್ ಆಲ್ಫಾ ಹಾಕ್ಕೊಳ್ತೀವಿ. ಅವಾಗ ಏನಾಯಿತು, ಕ್ಯಾನ್ಸಲ್ ಔಟ್ ಮಾಡಿದಾಗ ಆಲ್ಫಾ ಸ್ಕ್ವೈರ್ಡ್ ಇಸ್ ಈಕ್ವಲ್ ಟು 1 ಮೈನಸ್ ಆಲ್ಫಾ ಸ್ಕ್ವೈರ್ಡ್ ಉಳ್ಕೊಳ್ತು. ನೆಗ್ಲೆಕ್ಟಿಂಗ್ ಆಲ್ಫಾ, ಆಲ್ಫಾ ಇಸ್ ವೆರಿ ಸ್ಮಾಲ್, ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಂಡು ಅವಾಗ ಕಂಪೇರ್ ಟು 1 ನೆಗ್ಲೆಕ್ಟ್ ಮಾಡಿದಾಗ ಅವಾಗ ಏನಾಯಿತು, ಕೆ ಹೆಚ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೈರ್ಡ್ ಆಯಿತು. ಆಲ್ಫಾ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಕೆ ಹೆಚ್ ಆಯಿತು. ಅಂದರೆ ಏನಾಗ್ತಿದೆ, ನನ್ನ ಸಾಲ್ಟ್ ಏನಾಗ್ತಿದೆ, ವಾಟರ್ಲಿ ಡಿಸಾಲ್ವ್ ಆಗ್ತಿದೆ, ಹೈಡ್ರಲೈಸ್ ಆಗ್ತಾ ಇದೆ. ಎಷ್ಟು ಪರ್ಸೆಂಟು ಹೈಡ್ರಲೈಸ್ ಆಗ್ತಾ ಇದೆ. ಎಗೇನ್ ನಿಮ್ಮ ಸಾಲ್ಟ್ ಯಾವ ಥರ ಇದೆ ಅನ್ನೋ ಬೇಸಿಸ್ ಮೇಲೆ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ನಿಮಗೆ ಆಗ್ತಾ ಹೋಗುತ್ತೆ. ನಾನು ಹೇಳ್ದೇನೆ, ಎರಡೂ ಸ್ಟ್ರಾಂಗ್ ಇತ್ತು ಅಂದರೆ ಕಂಪ್ಲೀಟ್ 100% ಆಗುತ್ತೆ. ಒಂದು ವೀಕ್ ಇತ್ತು, ಒಂದು ಸ್ಟ್ರಾಂಗ್ ಇದ್ರೂ ನಿಮಗೆ ಹೈಡ್ರಾಲಿಸಿಸ್ ಚೇಂಜ್ ಆಗುತ್ತೆ, ಅಥವಾ ಎರಡೂ ವೀಕ್ ಇದ್ರೂ ಚೇಂಜ್ ಆಗುತ್ತೆ. ಸೊ ಎರಡೂ ವೀಕ್ ಇದ್ದಾಗ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಹೆಚ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಆಲ್ಫಾ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಹೆಚ್ ಆರ್ ಆಲ್ಫಾ ಇಸ್ ಈಕ್ವಲ್ ಟು ಕೆ ಹೆಚ್ ನಮಗೆ ಗೊತ್ತಿದೆ, ಕೆ ಹೆಚ್ ಇಸ್ ಈಕ್ವಲ್ ಟು ಕೆ ಡಬ್ಲ್ಯೂ ಡಿವೈಡೆಡ್ ಬೈ ಕೆ ಎ ಇಂಟು ಕೆ ಬಿ. ವೀಕರ್ ದಿ ಆಸಿಡ್ weaker the acid and the base, greater is the degree of hydrolysis. ಎರಡೂ ವೀಕ್ ಇತ್ತು ಅಂದರೆ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಇದರಿಂದ ನನಗೆ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಮತ್ತು hydrolysis constant for a weak acid and a weak base. That salt that has been formed by the combination of a weak acid and a weak base, ಅದರದ್ದು ಹೈಡ್ರಾಲಿಸಿಸ್ ಕಾನ್ಸ್ಟೆಂಟ್ ಏನಾಗ್ತಾ ಇದೆ, ಅದರ ಪ್ರಕಾರನೇ ಡಿಗ್ರಿ ಆಫ್ ಹೈಡ್ರಾಲಿಸಿಸ್ ಏನಾಗ್ತಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಸೋ ಇನ್ಕ್ರೀಸಸ್. ಆ್ಯಸ್ ದ ಕಾನ್ಸಂಟ್ರೇಷನ್ ಡಿಕ್ರೀಸಸ್, alpha increases. Degree of dissociation alpha is directly proportional to T, but this is inversely proportional to 1 by C. Concentration ಗೆ inverse ಆಗಿ ಪ್ರಪೋರ್ಷನ್ ಆಗುತ್ತೆ. ಅಂದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಿದಾಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಡಿಗ್ರಿ ಆಫ್ ಡಿಸೋಸಿಯೇಷನು ಜಾಸ್ತಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.